ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಭಾರತದ ಮಹತ್ವಾಕಾಂಕ್ಷಿ 5ನೇ ತಲೆಮಾರಿನ ಯುದ್ಧ ವಿಮಾನವಾದ AMCA ಈಗ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಪ್ರವೇಶ ಮಾಡಿದೆ. ಇದು ಕೇವಲ ಕಾಗದದ ಮೇಲಿನ ಯೋಜನೆ ಅಲ್ಲ, ಈಗ ನಿಜವಾದ ಇಂಜಿನಿಯರಿಂಗ್ ಕೆಲಸ ಶುರುವಾಗಿದೆ. ಹಾಗಾದರೆ ಏನು ನಡೀತಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. 2024ರ ಮಾರ್ಚ್ ತಿಂಗಳಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದರೆ CCS AMCA ಯೋಜನೆಗೆ 15,000 ಕೋಟಿ ರುಗಳ ಅನುಮೋದನೆಯನ್ನು ನೀಡಿತ್ತು. ಇದನ್ನು ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್, ಸಂಕ್ಷಿಪ್ತವಾಗಿ FSCD ಅಂತ ಕರೀತಾರೆ. ಆ ಒಪ್ಪಿಗೆ ಸಿಕ್ಕಿದ ನಂತರ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ನೇರವಾಗಿ ಕಾರ್ಯೋನ್ಮುಖವಾಗಿವೆ. ಈಗ 2026ರ ಏಪ್ರಿಲ್ ತಿಂಗಳ ಹೊತ್ತಿಗೆ ಯೋಜನೆ ಬರೀ ಡಿಜಿಟಲ್ ಸ್ಕೆಚಸ್ ಮತ್ತು ಬೇಸಿಕ್ ಕಾನ್ಸೆಪ್ಟನ್ನು ದಾಟಿ ಮುಂದೆ ಹೋಗಿದೆ. ಈಗ ನಡೆಯುತ್ತಿರುವ ಅತ್ಯಂತ ಮಹತ್ವದ ಕೆಲಸ ಏನು ಗೊತ್ತಾ? ಅದರ ಹೆಸರು ಸಿಸ್ಟಮ್ ಇನ್ಸ್ಟಾಲೇಷನ್ ಡೀಟೇಲ್ ಡಿಸೈನ್ ಅಂದರೆ SIDD. ಇದೊಂದು 24 ತಿಂಗಳ ಅತ್ಯಂತ ಸಂಕೀರ್ಣವಾದ ಡಿಸೈನ್ ಫೇಸ್. ಇಲ್ಲಿ ಇಂಜಿನಿಯರ್ಸ್ಗಳು ಮಾಡುತ್ತಿರುವುದು ಏನು ಅಂದರೆ ಕಂಪ್ಯೂಟರ್ನಲ್ಲಿ AMCA ವಿಮಾನದ ಒಂದು ಪರ್ಫೆಕ್ಟ್ ಡಿಜಿಟಲ್ ಟ್ವಿನ್ ಸಿದ್ಧಪಡಿಸುತ್ತಿದ್ದಾರೆ. ಅಂದರೆ ಯುದ್ಧ ವಿಮಾನದ ಒಳಗಿನ ಪ್ರತಿಯೊಂದು ಭಾಗವು, ಪ್ರತಿಯೊಂದು ತಂತಿಯು, ಪ್ರತಿಯೊಂದು ಪೈಪ್ ಕೂಡ ಮೊದಲು ಡಿಜಿಟಲಿ ಡಿಸೈನ್ ಆಗಬೇಕು. ಇದು ಈ ಇಡೀ ಯೋಜನೆಯ ಅತ್ಯಂತ ಕಠಿಣ ಹಂತ ಅಂತ ತಜ್ಞರು ಹೇಳುತ್ತಿದ್ದಾರೆ. ಆದರೆ ಇದು ಯಾಕೆ ಇಷ್ಟು ಕಷ್ಟ? ಕಾರಣ ಇದೆ ಸ್ನೇಹಿತರೆ. AMCA ಒಂದು ಸ್ಟೆಲ್ತ್ ಫೈಟರ್, ಅಂದರೆ ಶತ್ರುವಿನ ರೆಡಾರ್ ಕಣ್ಣಿಗೆ ಸಿಗದಂತೆ ಹಾರಬೇಕು. ಅದಕ್ಕಾಗಿ ಯುದ್ಧ ವಿಮಾನದ ಹೊರ ಆಕೃತಿ ತುಂಬ ಕೇರ್ಫುಲಿ ಡಿಸೈನ್ ಆಗಿರುತ್ತದೆ. ಹಾಗಾದರೆ ಒಳಗಡೆ ಸ್ಪೇಸ್ ತುಂಬ ಕಡಿಮೆ. ಆ ಸೀಮಿತ ಸ್ಪೇಸ್ನಲ್ಲಿ ಸಾವಿರಾರು ಪಾರ್ಟ್ಸ್ಗಳನ್ನು ಜೋಡಿಸಬೇಕು. ಯುದ್ಧ ವಿಮಾನದ ಏರೋಡೈನಾಮಿಕ್ಸ್ ಹಾಳಾಗದಂತೆ, ಅದರ ಗಟ್ಟಿತನ ಕಡಿಮೆಯಾಗದಂತೆ ಮತ್ತು ಸ್ಟೆಲ್ತ್ ಸಾಮರ್ಥ್ಯ ಉಳಿಯುವಂತೆ. ಮತ್ತೊಂದು ವಿಶೇಷ ಸವಾಲು ಏನು ಗೊತ್ತಾ? AMCA ತನ್ನ ಶಸ್ತ್ರಾಸ್ತ್ರಗಳನ್ನು ಹೊರಗೆ ತೂಗಾಡಿಸಲ್ಲ. ಬದಲಾಗಿ 1500 kg ತೂಕ ಸಾಮರ್ಥ್ಯದ ಇಂಟರ್ನಲ್ ವೆಪನ್ಸ್ ಬೇ ಒಳಗೆ ಇಡ್ತಾರೆ. ಹೀಗೆ ಮಾಡಿದರೆ ರೆಡಾರ್ ಸಿಗ್ನೇಚರ್ ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಇಂಜಿನ್ ಬ್ಲೇಡ್ಗಳು ಶತ್ರು ಸೆನ್ಸಾರ್ಗೆ ಕಾಣಿಸದಿರಲಿ ಅಂತ ಸರ್ಪೆಂಟೈನ್ ಅಂದರೆ ಹಾವಿನಂತೆ ಬಾಗಿರೋ ಏರ್ ಇಂಟೇಕನ್ನು ಬಳಸ್ತಾರೆ. ಈ ವಿಶೇಷ ವಿನ್ಯಾಸಗಳ ಕಾರಣ ಒಳಗಡೆ ಇರುವ ಪ್ರತಿಯೊಂದು ವ್ಯವಸ್ಥೆ, AESA ರೆಡಾರ್, ಕೂಲಿಂಗ್ ಯೂನಿಟ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲವನ್ನು ಮೈಕ್ರೋಸ್ಕೋಪಿಕ್ ಅಕ್ಯುರೆಸಿಯಲ್ಲಿ ಜೋಡಿಸಬೇಕು. ಈಗ ಒಂದು ಸಣ್ಣ ತಪ್ಪಾದರೂ ಸಾಕು, ಮುಂದೆ ಪ್ರೊಡಕ್ಷನ್ನಲ್ಲಿ ಅದು ಬೃಹತ್ ವಿಳಂಬಕ್ಕೆ ಮತ್ತು ಭಾರೀ ಖರ್ಚಿಗೆ ಕಾರಣ ಆಗಲಿದೆ. ಇನ್ನು ಯುದ್ಧ ವಿಮಾನದ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳನ್ನು ಹಿಡಿದಿಡುವ ಬ್ರಾಕೆಟ್ಸ್ ಮತ್ತು ಮೌಂಟ್ಸ್ ಡಿಸೈನ್ ಕೂಡ ಸಾಮಾನ್ಯ ಕೆಲಸ ಅಲ್ಲ ಸ್ನೇಹಿತರೆ. ಇವುಗಳನ್ನು ಲೈನ್ ರಿಪ್ಲೇಸಬಲ್ ಯೂನಿಟ್ಸ್ ಅಂತ ಕರೀತಾರೆ, LRUS ಅಂತ. ಈ ಬ್ರಾಕೆಟ್ಸ್ ರಣರಂಗದ ತೀವ್ರ G ಫೋರ್ಸಸ್ಸನ್ನು ತಡೆದುಕೊಳ್ಳಬೇಕು, ಯುದ್ಧ ವಿಮಾನದ ವೈಬ್ರೇಷನ್ಸ್ಗಳನ್ನು ಹೀರಿಕೊಳ್ಳಬೇಕು ಮತ್ತು ಸೆನ್ಸಿಟಿವ್ ಸಿಸ್ಟಮ್ ಸರಿಯಾದ ಜಾಗದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಸ್ಟೆಲ್ತ್ ಫೈಟರ್ನಲ್ಲಿ ಈ ಸಣ್ಣ ಮೌಂಟ್ಸ್ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಮೇಲೆ ಪ್ರಭಾವ ಬೀರಬಲ್ಲದು. ಹಾಗಾಗಿ ಇದು ಸರಳ ಸ್ಟ್ರಕ್ಚರಲ್ ಕೆಲಸ ಅಲ್ಲ, ಇದು ಸ್ಟೆಲ್ತ್ ಇಂಜಿನಿಯರಿಂಗ್ ಸಮಸ್ಯೆ ಕೂಡ. ಅದರ ಜೊತೆಗೆ ಯುದ್ಧ ವಿಮಾನದ ಒಳಗೆ ವೈರಿಂಗ್, ಫ್ಯೂಯಲ್ ಲೈನ್ಸ್, 5 ಟನ್ ಸಾಮರ್ಥ್ಯದ ಇಂಟರ್ನಲ್ ಫ್ಯೂಯಲ್ ಟ್ಯಾಂಕ್ನಿಂದ ಮತ್ತು ಹೈಡ್ರಾಲಿಕ್ ಪೈಪ್ಸ್ ಹೇಗೆ ರೂಟ್ ಮಾಡಬೇಕು ಅನ್ನೋದು ಮತ್ತೊಂದು ದೊಡ್ಡ ತಲೆನೋವು. ಇಂಟರ್ನಲ್ ವೆಪನ್ಸ್ ಬೇ ಮತ್ತು ಬಾಗಿದ ಇಂಜಿನ್ ಇಂಟೇಕ್ಸ್ ಇರುವ ಏರ್ ಫ್ರೇಮ್ನಲ್ಲಿ ಈ ತಂತಿ ಮತ್ತು ಪೈಪ್ಸ್ಗಳಿಗೆ ದಾರಿ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ.
ಇವು ಯುದ್ಧ ವಿಮಾನದ ಶಕ್ತಿಯನ್ನು ಕಡಿಮೆ ಮಾಡಬಾರದು, ಓವರ್ ಹೀಟಿಂಗ್ ಆಗಬಾರದು, ಮೆಷಿನ್ಸ್ಗೆ ರಿಪೇರಿ ಕಷ್ಟ ಆಗಬಾರದು ಮತ್ತು ಎಲ್ಲಕ್ಕಿಂತ ಮುಖ್ಯ ರೆಡಾರ್ ವಿಸಿಬಿಲಿಟಿ ಹೆಚ್ಚಿಸಬಾರದು. ಈ 24 ತಿಂಗಳ ಫೇಸ್ ಮೇಲೆ ಇಡೀ AMCA ಯೋಜನೆಯ ಭವಿಷ್ಯ ನಿಂತಿದೆ. ಯಾಕೆ ಅಂದರೆ ಈ ಫೇಸ್ ಪೂರ್ಣವಾದ ನಂತರ ಮಾತ್ರ ADA ದೊಡ್ಡ ಕಾಂಪೊನೆಂಟ್ಸ್ ಆರ್ಡರ್ ಮಾಡಲು ಸಾಧ್ಯ. ಮೊದಲ AMCA Mk1 ಬಳಸಲಿರುವ ಇಂಪೋರ್ಟೆಡ್ GE F414 ಇಂಜಿನ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರಲ್ ಕಾಂಪೋಸಿಟ್ಸ್ ಇವೆಲ್ಲ ಆರ್ಡರ್ ಆಗೋದು ಈ ಫೇಸ್ ಮುಗಿದ ನಂತರ. 2028ರ ಒಳಗೆ ಫೈನಲ್ ಬ್ಲೂ ಪ್ರಿಂಟ್ಸ್ ತಯಾರಾಗದಿದ್ರೆ ಮೊದಲ ಪ್ರೋಟೋಟೈಪ್ ಹೊರ ಬರೋದು ತಡ ಆಗಲಿದೆ. ಪ್ರಸ್ತುತ 2028ರ ಕೊನೆ ಅಥವಾ 2029ರ ಆರಂಭದಲ್ಲಿ ಪ್ರೋಟೋಟೈಪ್ ರೋಲ್ಔಟ್ ನಿರೀಕ್ಷಿಸಲಾಗಿದೆ. ಅಂದರೆ ಈ ಡಿಸೈನ್ ಫೇಸ್ ಒಂದು ರೀತಿಯಲ್ಲಿ ಇಡೀ ಯೋಜನೆಯ ಗೇಟ್ ಕೀಪರ್. ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಈ ಯೋಜನೆಯ ಮತ್ತೊಂದು ಗಮನಾರ್ಹ ಅಂಶ ಏನು ಅಂದರೆ ಈ ಬಾರಿ ADA ಎಲ್ಲ ಕೆಲಸ ತಾನೇ ಮಾಡುತ್ತಿಲ್ಲ, HAL ಮೇಲೆ ಅವಲಂಬಿಸುತ್ತಿಲ್ಲ. ಯುದ್ಧ ವಿಮಾನದ ವೈರಿಂಗ್ ರೂಟ್ಸ್ ಡಿಸೈನ್, ಬ್ರಾಕೆಟ್ಸ್ ಡಿಸೈನ್ ಇಂತಹ ಸ್ಪೆಸಿಫಿಕ್ ಟಾಸ್ಕ್ಗಳನ್ನು ಪ್ರೈವೇಟ್ ಕಂಪನಿಗಳಿಗೆ ಕೊಡ್ತಿದ್ದಾರೆ. ಬೆಂಗಳೂರಿನ MSMEs, ಟಾಟಾ, ಲಾರ್ಸನ್ ಆ್ಯಂಡ್ ಟ್ಯೂಬ್ರೋಗಳಂತಹ ದೊಡ್ಡ ರಕ್ಷಣಾ ಕೈಗಾರಿಕಾ ಕಂಪನಿಗಳು ಇದರಲ್ಲಿ ಭಾಗವಹಿಸುತ್ತಿವೆ. ಕೆಲಸ ವಿಂಗಡಿಸಿದ ಕಾರಣ ಹಲವು ಟೀಮ್ಗಳು ಏಕಕಾಲದಲ್ಲಿ ಕೆಲಸವನ್ನು ಮಾಡಬಹುದು. ADA ತನ್ನ ಸ್ಪೆಷಾಲಿಟಿ ಫ್ಲೈಟ್ ಕಂಟ್ರೋಲ್ ಸಾಫ್ಟ್ವೇರ್ ಮತ್ತು ಸ್ಟೆಲ್ತ್ ಡಿಸೈನ್ ಮೇಲೆ ಗಮನ ಕೊಡಬಹುದು. ಇದು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತದ ನೀತಿಯ ಭಾಗ. ಭವಿಷ್ಯದಲ್ಲಿ 120ಕ್ಕೂ ಹೆಚ್ಚು AMCA ಯುದ್ಧ ವಿಮಾನಗಳ ತಯಾರಿಕೆಯ ಗುರಿ ಇದ್ದು 2035ರ ಸುಮಾರಿಗೆ ಮಾಸ್ ಪ್ರೊಡಕ್ಷನ್ ಶುರು ಮಾಡುವ ಯೋಜನೆ ಇದೆ. ಅದಕ್ಕೆ ಬೇಕಾದ ಫ್ಯಾಕ್ಟರೀಸ್ ಮತ್ತು ಸಪ್ಲೈ ಚೈನ್ಸ್ ಈಗಿನಿಂದಲೇ ತಯಾರಾಗುತ್ತಿವೆ. ಇಡೀ ಯೋಜನೆಯ ಡಿಜಿಟಲ್ ಬ್ಯಾಕ್ ಬೋನ್ ಏನು ಅಂದರೆ ಅತ್ಯಾಧುನಿಕ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ PLM ಸಾಫ್ಟ್ವೇರ್. ಇದರಲ್ಲಿ ತಯಾರಾದ 3D ಮಾಡೆಲ್ಸ್ಗಳು ನೇರವಾಗಿ HAL ಮತ್ತು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ಗಳ ಫ್ಯಾಕ್ಟರಿ ಫ್ಲೋರ್ಸ್ಗೆ ಹೋಗುತ್ತವೆ. ಒಂದೇ ಕಂಟಿನ್ಯೂಸ್ ಡಿಜಿಟಲ್ ಸಿಸ್ಟಮ್ ಬಳಸಿದ ಕಾರಣ ಬ್ಲೂ ಪ್ರಿಂಟ್ ಕೈ ಬದಲಾದಾಗ ಆಗಬಹುದು. ಟ್ರಾನ್ಸ್ಲೇಷನ್ ಎರರ್ಸ್ಗಳನ್ನು ತಪ್ಪಿಸಬಹುದು. ಜಗತ್ತಿನಲ್ಲಿ ಹಲವು ಏರೋಸ್ಪೇಸ್ ಪ್ರಾಜೆಕ್ಟ್ಸ್ ಅಂತಹ ತಪ್ಪುಗಳಿಂದ ವರ್ಷಗಳ ವಿಳಂಬ ಮತ್ತು ಅಪಾರ ಹಣ ನಷ್ಟ ಅನುಭವಿಸಿವೆ. AMCA ಆ ತಪ್ಪನ್ನು ಮಾಡುತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.